ಹಾಯ್ ಹಲೋ ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ನಾಡಹಬ್ಬ ಮೈಸೂರು ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ. ದಸರಾ ಉದ್ಘಾಟನೆಗೆ ಉಳಿದಿರೋದು ಇನ್ನು ಕೇವಲ 20 ದಿವಸಗಳು ಮಾತ್ರ. ತುಂಬಾ ಶಾರ್ಟ್ ಟೈಮ್ ಪೀರಿಯಡ್ ಇದೆ, 20 ದಿವಸ. ಆದರೆ ಇದುವರೆಗೂ ಈ ಬಾರಿ ದಸರಾ ಉದ್ಘಾಟನೆ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ತೀರ್ಮಾನವನ್ನ ಮಾಡಿಲ್ಲ, ಅವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿಲ್ಲ. ಕಳೆದ ಬಾರಿ ಅಂದ್ರೆ ಜುಲೈ 31ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ದಸರಾ ಉನ್ನತ ಮಟ್ಟದ ಒಂದು ಸಭೆಯನ್ನ ಮಾಡಲಾಗಿತ್ತು. ಆಗ ಒಂದಿಷ್ಟು ಗಣ್ಯರ ಹೆಸರನ್ನ ಚರ್ಚೆ ಮಾಡಿದ್ರು, ಯಾರಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತ. ಆದ್ರೆ ಅವತ್ತು ಫೈನಲ್ ಮಾಡಿರಲಿಲ್ಲ. ಆ ಲಿಸ್ಟ್ ನಲ್ಲಿ ಯಾರ್ದೆಲ್ಲ ಹೆಸರಿದೆ ಅಂತಂದ್ರೆ, ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು, ಈ ಸಲ ಇಂಡಿಯಾ T20 ವರ್ಲ್ಡ್ ಕಪ್ ಎತ್ತಿ ಹಿಡಿಯೋಕೆ ಕಾರಣಕರ್ತರಾಗಿದ್ದ ಅವತ್ತಿನ ಕೋಚ್ ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್, ಹಾಗೆಯೇ ಮೈಸೂರು ವಿವಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಅರವಿಂದ್ ಮಾಲಗತ್ತಿ ಅವರು, ಇನ್ನು ನಾಡಿನ ಹಿರಿಯ ಸಾಹಿತಿಯಾಗಿರುವಂತಹ ಪ್ರೊಫೆಸರ್ ಹಂಪ ನಾಗರಾಜಯ್ಯ, ಇವರಿಷ್ಟೂ ಜನರ ಹೆಸರು ಅವತ್ತಿನ ಸಮಿತಿ ಮುಂದೆ ಚರ್ಚೆ ಆಗಿತ್ತು. ಇಲ್ಲಿ ಖುದ್ದಾಗಿ ಹಂಪನ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಸೂಚಿಸಿದ್ರು. ಅವರಿಂದ ಉದ್ಘಾಟನೆ ಮಾಡಿಸಿದ್ರೆ ಹೆಂಗೆ ಅನ್ನೋ ಪ್ರಶ್ನೆಯನ್ನು ಕೂಡ ಸಮಿತಿ ಮುಂದೆ ಅವತ್ತಿಟ್ಟಿದ್ರು, ಆದ್ರೆ ಫೈನಲ್ ಮಾಡಿಲ್ಲ. ಇನ್ನು ಈ ಬಗ್ಗೆ ಇತ್ತೀಚೆಗೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ರು. ಅವತ್ತಿನ ಸಮಿತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ, ಹೌದು, ಒಂದಿಷ್ಟು ಜನರ ಹೆಸರನ್ನ, ಗಣ್ಯರನ್ನ, ಹಂಪನ ಹೆಸರನ್ನ ಖುದ್ದಾಗಿ ಸಿಎಂఏ ಹೇಳಿದ್ರು, ಬಟ್ ಫೈನಲ್ ಇನ್ನೂ ಮಾಡಿಲ್ಲ. ಸಿಎಂ ವಿವೇಚನೆಗೆ ಬಿಟ್ಟಿದ್ದು, ಅವರೇ ಫೈನಲ್ ಮಾಡ್ತಾರೆ ಯಾರಿಂದ ದಸರಾ ಉದ್ಘಾಟನೆ ಮಾಡಿಸ್ಬೇಕು, ಕಾದ್ ನೋಡೋಣ ಅಂತ ಹೇಳಿದ್ರು. ಈಗ ಹಂಪನ ಅವರಿಂದ ಈ ಸಲ ದಸರಾನ ಉದ್ಘಾಟನೆ ಮಾಡಿಸ್ಬೇಕು ಅಂತ ಸಿದ್ದರಾಮಯ್ಯ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಅಂದ್ರೆ, ಜೈನ ಸಮುದಾಯಕ್ಕೆ ಸೇರಿದವರು ಹಂಪ ನಾಗರಾಜಯ್ಯ ಅವರು. ಅಲ್ಲಿಗೆ ಸಾಮಾಜಿಕ ನ್ಯಾಯ ಒದಗಿಸುವಂತ ದೃಷ್ಟಿ, ಮತ್ತೊಂದು ಕಡೆ ಹಿರಿಯ ತಲೆಮಾರಿನ ಸಾಹಿತಿ ಅವರು ಆಗಿರೋದ್ರಿಂದ ಈ ದೃಷ್ಟಿಕೋನದಲ್ಲಿ ಅವರಿಂದ ದಸರಾ ಉದ್ಘಾಟನೆ ಮಾಡಿಸಿದ್ರೆ ಒಂದು ಸಂದೇಶ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯ ಮನಸ್ಸಲ್ಲಿದೆ ಅಂತ ಅವರು ಆಪ್ತರೇ ಹೇಳ್ಕೊಂಡಿದ್ದಾರೆ. ಸೊ ಇನ್ನೊಂದು ಕಡೆ ತುಂಬಾ ತಡ ಆಗ್ತಾ ಇದೆ, ಇಷ್ಟು ಲೇಟ್ ಯಾವತ್ತೂ ಆಗಿರಲಿಲ್ಲ. ಯಾಕಂದ್ರೆ ಒಂದಿಷ್ಟು ಪ್ರೋಸೆಸ್ ಇರುತ್ತೆ, ಅಂದ್ರೆ ಪ್ರಕ್ರಿಯೆಗಳನ್ನ ಮಾಡಬೇಕಾಗತ್ತೆ. ಯಾರಿಂದ ದಸರಾ ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ಈಗ ಸರ್ಕಾರ ಫೈನಲ್ ಮಾಡಬೇಕು. ಫೈನಲ್ ಮಾಡಿದ್ಮೇಲೆ ಅವರಿಗೆ ಆಹ್ವಾನವನ್ನ ಕೊಡಬೇಕಾಗುತ್ತೆ, ವಿಶೇಷ ರೀತಿಯಲ್ಲಿ ಸರ್ಕಾರ ಅವರನ್ನ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಇಂಥದ್ದೆಲ್ಲ ಪ್ರೋಸೆಸ್ ಇರೋದ್ರಿಂದ 20 ದಿವಸ ಇರೋದ್ರಿಂದ ಇನ್ನೂ ಕೂಡ ಅಧಿಕೃತವಾಗಿ ಯಾರು ಈ ಬಾರಿ ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದು ಫೈನಲ್ ಆಗಿಲ್ಲ. ಈ ಮಧ್ಯದಲ್ಲಿ ದಸರಾದಲ್ಲಿ ಉಪ ಸಮಿತಿಗಳಿರ್ತಾವೆ, ಎಕ್ಸಿಬಿಷನ್ ಸೇರಿದಂತೆ ಬೇರೆ ಬೇರೆ ಕಾರ್ಯ ಚಟುವಟಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಇದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಆ ತಯಾರಿಗಳು ಕೂಡ ಭರದಿಂದ ಸಾಗ್ತಾ ಇದೆ. ಇನ್ನೊಂದು ಕಡೆ ಗಜಪಡೆಯ ತಾಲೀಮು ಕೂಡ ಭರದಿಂದ ಸಾಗ್ತಾ ಇದೆ. ಈ ಹಂತದಲ್ಲಿ ದಸರಾ ಉದ್ಘಾಟನೆ ಯಾರು ಮಾಡ್ತಾರೆ ಈ ಸಲ, ಸೊ ಅದಕ್ಕೆ ಇನ್ನೂ ಕೂಡ ಅಧಿಕೃತವಾಗಿ ಉತ್ತರ ಸಿಕ್ಕಿಲ್ಲ. ಇದು ಸಿಎಂ ವಿವೇಚನೆಗೆ ಬಿಟ್ಟಿದ್ದು ಅಂತ ಮಹದೇವಪ್ಪ ಅವರೇ ಹೇಳಿರೋದ್ರಿಂದ ಸಿಎಂ ಯಾರ ಹೆಸರನ್ನ ಫೈನಲ್ ಮಾಡ್ತಾರೆ, ಈ ಬಾರಿ ದಸರಾ ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನ ನಾವು ಕುತೂಹಲದಿಂದ ಕಾದು ನೋಡೋಣ. ಇನ್ನು ನ್ಯೂಸ್ 18 ನಾವೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.